ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಅಮೃತೇಶ್ಪುರನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವಂಥ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಏನಪ್ಪ ಅಂದರೆ, ದಿನಾಂಕ 29/4/2026 ಪುಟ್ವೀರಮ್ಮ ಎಂಬ ಶಿಕ್ಷಕಿಯು ಮುಖ್ಯ ಶಿಕ್ಷಕರಾಗಿ 8/5/2026 ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಮೃತೇಶ್ವರನಹಳ್ಳಿಗೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಅಲ್ಲಿ ಪ್ರಭರ ಶಿಕ್ಷಕರಾದಂಥ TN ಮಹೇಶ್ ಅವರು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೋದಂಥ ಪುಟ್ವೀರಮ್ಮನವರಿಗೆ ಇದುವರೆಗೂ ಶಾಲೆಯ ಚಾರ್ಜ್ನ ನೀಡದೆ ಅಲ್ಲಿ ಇರುವಂಥ STMC ಸದಸ್ಯರು ಅಧ್ಯಕ್ಷರುಗಳು, STMC ಅಧ್ಯಕ್ಷರಾದಂಥ ಸ್ವಾಮಿಯವರು ಹಾಗೂ ಅಮೃತ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಸದಸ್ಯರು ಮತ್ತು ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ಎತ್ತುಕಟ್ಟಿ ಇದುವರೆಗೂ ಕೂಡ ಬಡ್ತಿ ಹೋಗಿರುವಂಥ ಶಿಕ್ಷಕಿಗೆ ಯಾವುದೇ ರೀತಿ ಚಾರ್ಜ್ ಕೊಡದೇ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದಾರೆ. ಕಾರಣ ಆದರೂ ಇಷ್ಟೇ, ಏನು ಇವತ್ತು ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಆ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಹೋಗಿರುವಂಥದ್ದನ್ನ ಸಹಿಸಲಿಕ್ಕೆ ಆಗದಿರುವಂಥ TN ಮಹೇಶ್ ಅವರು ಇಷ್ಟೆಲ್ಲ ಆರೋಪಗಳಿಗೆ ನೇರ ಅವರೇ ಕಾರಣಕರ್ತರಾಗಿದ್ದಾರೆ. ಯಾಕಂತಂದರೆ, ಒಂದು ದಲಿತ ಮಹಿಳೆ ಅಲ್ಲಿ ಅಮೃತೇಶ್ವರನಹಳ್ಳಿಯಲ್ಲಿ ಒಂದೇ ಸಮುದಾಯ ಮೇಜರ್ ಆಗಿರುವಂಥದ್ದು, ಅದು ಒಕ್ಕಲಿಗ ಸಮುದಾಯ. ಜೊತೆಗೆ ಅಲ್ಲಿ ಹಿಂದೆ ಪ್ರಭರ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿರುವಂಥದ್ದು TN ಮಹೇಶ್ ಅವರು ಕೂಡ ಒಕ್ಕಲಿಗ ಸಮುದಾಯದವರಾಗಿರ್ತಾರೆ. ಆದರೆ ಎಲ್ಲ ಸಮುದಾಯದ ಎಲ್ಲರೂ ಕೂಡ ಆ ಥರ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಲೆಗೆ ಹೋದಂಥ ಒಂದೇ ವಾರ ಹೋಗಿರುವಂಥದ್ದು ಮುಖ್ಯ ಶಿಕ್ಷಕರಾಗಿ ಪುಟ್ವೀರಮ್ಮನವರು, ಅವರು ಹಿಂದೆ ಕೆಲಸ ಮಾಡಿದಂಥ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ಅವ್ರಿಗೆ ಕೂಡ ಪ್ರಶಸ್ತಿನೂ ಕೂಡ ಬಂದಿದೆ. ಆದರೆ ಅಮೃತೇಶ್ವರನಹಳ್ಳಿ ಗ್ರಾಮಸ್ಥರಿಗೆ ಆ ಮುಖ್ಯ ಶಿಕ್ಷಕಿ ಪುಟ್ವೀರಮ್ಮನವರು ಯಾವ ಸಮುದಾಯದವರು, ಅವ್ರು ಎಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅವರು ಯಾವ ಜಾತಿಯವರು, ಅವರು ಎಲ್ಲಿಂದ ಬಂದರು ಅನ್ನುವಂಥದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ನೀಡಿರುವುದು ಜಾತಿ ಮನಸ್ಥಿತಿ ಇರುವಂಥ, ಕೋಮುವಾದ ಮನಸ್ಥಿತಿ ಇರುವಂಥ TN ಮಹೇಶ್ ಅವರು. ಇಷ್ಟಕ್ಕೆಲ್ಲ ಕಾರಣ. ಯಾಕೆಂದರೆ ನಾನು ಪ್ರಭರ ಶಿಕ್ಷಕನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ಸರ್ಕಾರ ನಿಯೋಜನೆ ಮಾಡಿ ಸರ್ಕಾರದ ನಿಯಮಾನುಸಾರ ಬಂದಿದ್ದಾರೆ. ಆದರೆ ನಾನು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಲ್ಲ ಅನ್ನುವಂಥ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡು, ಶುದ್ಧ ಜಾತಿವಾದಿ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ TN ಮಹೇಶ್ ಅವರು ಇಷ್ಟೆಲ್ಲ ಕಾರಣ ಆಗಿದ್ದಾರೆ. ಇಷ್ಟೆಲ್ಲ ವಿಚಾರವನ್ನು ಮುಖ್ಯ ಶಿಕ್ಷಕಿಯಾದಂಥ ಪುಟ್ವೀರಮ್ಮನವರು BEO CRC ಮತ್ತು BRC ಶ್ರೀನಿವಾಸ್ ಅವ್ರಿಗೆ ಮತ್ತು CEO ರವಿಕುಮಾರ್ ಅವ್ರಿಗೆ ವಿಚಾರಗಳನ್ನ ಮುಟ್ಟಿಸ್ತಾರೆ. ಆ ಮುಟ್ಸೂರು ಕೂಡ BEO ಮತ್ತು BRC CEO ಅವರು ಬಂದು ಶಾಲಾ ಅಭಿವೃದ್ಧಿ ಮಂಡಳಿ ಸದಸ್ಯರುಗಳು ಮತ್ತು ಪೋಷಕರು ಮತ್ತು ಅಮೃತ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರುಗಳನ್ನ ಒಳಗೊಂಡು ಅವ್ರ ಸಮ್ಮುಖದಲ್ಲೇ ಇದೇನು ಸಮಸ್ಯೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿನ ಪೋಷಕರುಗಳು, ಈ ಮೇಡಮ್ ನಮಗೆ ಬೇಡ, ನಾವೆಲ್ಲ ಬರ್ಕೊಟ್ಬಿಡ್ತೀವಿ, ಇವ್ರನ್ನ ನಮ್ಮ ಶಾಲೆ ಕಳಿಸ್ಬೇಡಿ, ನೀವು ಇವ್ರು ಕಳಿಸೋದೇ ಆದರೆ, ಈ ಮೇಡಮ್ ಇಲ್ಲಿ ಬಂದು ಕೆಲಸ ಮಾಡೋದೇ ಆದರೆ ನಮ್ಮ ಮಕ್ಕಳುಗಳನ್ನೆಲ್ಲ ನಾವು ಕರ್ಕೊಂಡು ಹೊರ್ಟೋಯ್ತೀವಿ ಅಂತೇಳಿ ಅವ್ರಿಗೆ ಎಲ್ಲ ಅಧಿಕಾರಿಗಳು ಮುಂಚೆರೂ ಕೂಡ ಗೆರವು ಮಾಡ್ತಾರೆ. ಆಗಲೂ ಕೂಡ ಶಾಲಾ ಅಭಿವೃದ್ಧಿ ಮಂಡಳಿಯವರು ಮತ್ತು ಅಲ್ಲಿ ಪೋಷಕ ವೃಂದದವರು, ಈ ಮೇಡಮ್ ಬೇಡ, ನಮಗೆ ಮಹೇಶ್ ಅವರೇ ಇರಬೇಕು, ಮಹೇಶ್ ಅವರು ಇಲ್ಲದೆ ಹೋದರೆ ನಾವು ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡೋದಿಲ್ಲ ಅಂತೇಳಿ 2 ದಿನಗಳ ಕಾಲ ಮಕ್ಕಳನ್ನೇ ಕಳಿಸೋದಿಲ್ಲ. ಈ ಸಂದರ್ಭದಲ್ಲಿ ಮಧ್ಯ BO ಆದಂಥ ಉಮಾ ಅವರು ಭೇಟಿ ನೀಡ್ತಾರೆ. ಆ ಉಮಾ ಅವರು ಕೂಡ BO ಅವರು ಕೂಡ ಅಲ್ಲಿ ಏನು ಸರ್ಕಾರದ ನಿಯಮಾನುಸಾರ ಮುಂಬಡ್ತಿ ಬಂದಿರುವಂಥ ಮುಖ್ಯ ಶಿಕ್ಷಕಿಗೆ ಅವಕಾಶ ಮಾಡಿಕೊಡ್ದೇನೆ BRC ಮತ್ತು CEO ಅವರು ಲೋಕೇಶ್ ಮತ್ತು ರವಿಕುಮಾರ್ ಅವರು ನಮ್ಮ ಪುಟ್ವೀರಮ್ಮನವ್ರಿಗೆ ಕೂಡ ಅಲ್ಲಿ ಪೋಷಕರ ಮುಂಚೆರಿ ಮತ್ತು ವಿದ್ಯಾರ್ಥಿಗಳ ಮುಂಚೆರಿ ಬಾಯಿಗೆ ಬಂದಂಗೆ ಮಾತಾಡಿರ್ತಾರೆ. ಎಲ್ಲ ಸಮಸ್ಯೆಯನ್ನು ಕೂಡ BO ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಮತ್ತು STMC ಸದಸ್ಯರುಗಳಿಗೆ, ಚಾರಿಟಬಲ್ ಟ್ರಸ್ಟ್ನ ಸದಸ್ಯರುಗಳಿಗೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತು. ಆದರೂ ಮನವರಿಕೆ ಮಾಡಿಕೊಳ್ಳಿಲ್ಲ. ಕಳೆದಂಥ ಪರಿಸರ ದಿನಾಚರಣೆ ದಿನ, ವೆಲ್ಕಮ್ ಮತ್ತು ಕಾರ್ಯಕ್ರಮದ ದಿನ ಮೇಡಮ್ ಅವರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಗ್ರಾಮಸ್ಥರು ಮತ್ತು ಪೋಷಕರನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ದಾರೆ. ಅದು ಭಾವಚಿತ್ರಗಳು, ಫೋಟೋಗಳು ಇಲ್ಲಿದೆ. ಜೊತೆಗೆ ಏನು BO ಅವ್ರಿಗೆ ದೂರು ಕೊಟ್ಟಿದ್ರು, ಆ ದೂರು ಕಾಪಿನೂ ಇದೆ.
ಟಿ ಎನ್ ಮಹೇಶ್ ಅವರು ತಮ್ಮ ವೈಯಕ್ತಿಕ ವಾಟ್ಸಪ್ ಗ್ರೂಪಲ್ಲಿ ಸರ್ಕಾರಿ ಶಾಲೆ ಉಳಿಸಲಿಕ್ಕೆ ಮುಖ್ಯ ಶಿಕ್ಷಕರಿಂದ ಆಗ್ತಾ ಇಲ್ಲ ಅಂತೇಳಿ ಪುಟ್ವೀರಮ್ಮನವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪನ ಮಾಡ್ತಾ ಇದ್ದಾರೆ. ಅದ್ರ ಪ್ರತಿನೂ ಕೂಡ ಇಲ್ಲಿದೆ, ತಮಗೆಲ್ಲ ನಾನು ಜೆರಾಕ್ಸ್ ಮಾಡಿಕೊಡ್ತೀನಿ. ಇದು ಒಂದು ಮಹೇಶ್ ಅವರ ಜಾತಿವಾದಿ ಮನಸ್ಥಿತಿ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಒಬ್ಬ ದಲಿತ ಮಹಿಳೆಗೆ, ಅದರಲ್ಲೂ ಒಂದು ಮೀಸಲು ಕ್ಷೇತ್ರದಲ್ಲಾಗಿರುವಂಥ ಮಳವಳ್ಳಿ ಮೀಸಲು ಕ್ಷೇತ್ರದಲ್ಲಿ ಹೌದು ಅವ್ರ ಗಮನಕ್ಕೆ ಹೋಗಿದೆ ಸರ್. ಬಿ ಒ ಅವ್ರ ಹತ್ರ ಮಾತಾಡಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ. ಆದರೆ ಒಬ್ಬ ಜನಪ್ರತಿನಿಧಿಯಾದಂಥ ಶಾಸಕರು ಕೂಡ ಒಂದು ಮೀಸಲು ಕ್ಷೇತ್ರದಲ್ಲಿ ಇದ್ಕೊಂಡು ಅದೇ